ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಟುಡೇ ಸ್ಪೆಷಲ್ ಡೇ ಏನಕ್ಕಪ್ಪ ಅಂತ ಹೇಳಿದರೆ, ನಾನು ತುಂಬ ದಿನಗಳಿಂದ ವಿಡಿಯೋ ಶೂಟ್ಸ್ ಮಾಡಬೇಕು, ಸೋಷಲ್ ಮೀಡಿಯಾದಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಪಾಸಿಬಲ್ ಆಗಿರಲಿಲ್ಲ. ಬಟ್ ಇವತ್ತು ಅದು ನನಸಾಗ್ತಿದೆ. ಸೊ ಇವತ್ತು ನಾನು ವಿಡಿಯೋ ಶೂಟ್ ಮಾಡ್ತಿದ್ದೀನಿ. ಸೊ ತುಂಬ ಖುಷಿಯಾಗಿದ್ದೀನಿ ವಿಡಿಯೋ ಶೂಟ್ಸ್ ಮಾಡ್ತಿದ್ದೀನಿ ಅಂತ ಹೇಳಿ. ಮತ್ತು ಇವತ್ತು ಇನ್ನೂ ಒಂದು ಸ್ಪೆಷಲ್ ಏನಂತ ಹೇಳಿದ್ರೆ, ಇವತ್ತು ಚೈತ್ರ ಪೂರ್ಣಿಮಾ ಆ್ಯಂಡ್ ಹನುಮ ಜಯಂತಿ ಇರೋದ್ರಿಂದ ಸೊ ಇವತ್ತು ಒಳ್ಳೆ ದಿನ ಆಗಿದೆ. ಸೊ ನಾನು ಅದಕ್ಕೆ ಡೆಫಿನೆಟ್ಲಿ ಇವತ್ತು ವಿಡಿಯೋ ಶೂಟ್ ಮಾಡಲೇಬೇಕು ನಾನು ಅಂತ ಫಿಕ್ಸ್ ಆಗಿ ಸೊ ವಿಡಿಯೋ ಶೂಟ್ ಮಾಡ್ತಿದ್ದೀನಿ. ಆ್ಯಂಡ್ ಇದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಇಂಟ್ರಡಕ್ಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮಗೆ ನನ್ನ ಬಗ್ಗೆ ಇಂಟ್ರಡಕ್ಷನ್ ಕೊಡಬೇಕು ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಏನಿದೆ ಆ್ಯಂಡ್ ಯಾವ ತರಹ ಕಂಟೆಂಟ್ಸ್ ವೀಡಿಯೋಸ್ನ ಮಾಡ್ತೀನಿ, ಸೊ ಎಷ್ಟು ದಿನಕ್ಕೊಂದ್ಸಲ ವೀಡಿಯೋ ಶೇರ್ ಮಾಡ್ಕೊತೀನಿ ಅಂತ, ಅಂದರೆ ಡೈಲಿ ವ್ಲಾಗ್ಸ್ ಮಾಡ್ತಿದ್ದೀನ ಅಂತ ಎಲ್ಲ ಹೇಳಿ ನಾನು ಇಂಟ್ರಡಕ್ಷನ್ ಕೊಡಬೇಕಾಗತ್ತೆ. ಸೊ ಫಸ್ಟ್ ನನ್ನ ಇಂಟ್ರೊಡಕ್ಷನ್ನ ನಾನು ಕೊಡ್ತೀನಿ. ಸೊ ನನ್ನ ನೇಮ್ ಬಂದು ಶ್ವೇತಾ ಸಾಹಿತ್ಯ ಅಂತ ಹೇಳಿ, ಆ್ಯಂಡ್ ನಮ್ಮ ಊರು ಹಾಸನ್ KA13. ಆ್ಯಂಡ್ ನಾನು ಪ್ರೆಸೆಂಟ್ ಇರೋದು ಬ್ಯಾಂಗ್ಳೂರಲ್ಲಿ PGಯಲ್ಲಿ ಸ್ಟೇ ಆಗಿದ್ದೀನಿ ಆ್ಯಂಡ್ ಪ್ರೆಸೆಂಟ್ ವರ್ಕ್ ಮಾಡ್ಕೊಂಡಿದ್ದೀನಿ ಸ್ನಿಚ್ ಅಪರಲ್ಸ್ ಪ್ರೈವೇಟ್ ಲಿಮಿಟೆಡಲ್ಲಿ. ಸೊ ಇಲ್ಲಿಗೆ ನನ್ನ ಇಂಟ್ರಡಕ್ಷನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಯಾವ ತರಹ ಕಂಟೆಂಟ್ಸ್ ಇರೋ ವೀಡಿಯೋಸ್ನ ಮಾಡ್ತೀನಿ ಅಂತ ಹೇಳಿ. ಸೊ ನನಗೆ ಪರ್ಸ್ನಲಿ ಒಂದೇ ತರಹ ಕಂಟೆಂಟ್ ಇರೋ ವೀಡಿಯೋಸ್ ಮಾಡೋದಕ್ಕಿಂತ ಎಲ್ಲ ತರಹ ಕಂಟೆಂಟ್ಸ್ ಇರೋ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಸೊ ಕ್ರಿಯೇಟಿವ್ ಆಗಿ ಆ್ಯಂಡ್ ಡ್ಯಾನ್ಸಿಂಗ್, ಸಿಂಗಿಂಗ್, ಫ್ರೆಂಡ್ಶಿಪ್, ಫನ್ನಿ, ಕವನಗಳು, ಕುಕ್ಕಿಂಗ್, ಟ್ರಾವೆಲಿಂಗ್, ಸೊ ಈ ಥರ ಡಿಫ್ರೆಂಟಾಗಿ ಕಂಟೆಂಟ್ ಇರೋ ವೀಡಿಯೋಸ್ನ ಇಟ್ಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ನೆಕ್ಸ್ಟ್ ಫ್ಯೂಚರ್ಸ್ ಡೇಸಲ್ಲಿ. ಸೊ ಇದು ನನ್ನ ಒಂದು ಕಂಟೆಂಟ್ಸ್ ವೀಡಿಯೋಸ್ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ. ಆ್ಯಂಡ್ ನೆಕ್ಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಏನಪ್ಪ ಅಂತ ಹೇಳಿದ್ರೆ ಗೀತಾ ಸಾಹಿತ್ಯ ಕ್ರಿಯೇಷನ್ಸ್ ಅಂತ ಹೇಳಿ. ಏಟುಕಪ್ಪ ಈ ಗೀತಾ ಸಾಹಿತ್ಯ ಕ್ರಿಯೇಷನ್ಸ್ ಅಂತ ಹೇಳಿದ್ರೆ, ಸಿಂಪಲ್ಲಾಗಿ ನಮ್ಮ ಕತೆ ಶಾರ್ಟಾಗಿ ನಿಮ್ಮ ಜೊತೆ ಈ ಒಂದು ಬೇಸ್ ಮೇಲೆ ನಾವು ಗೀತಾ ಸಾಹಿತ್ಯ ಕ್ರಿಯೇಷನ್ಸ್ ಅಂತ ಯೂಟ್ಯೂಬ್ ಚಾನಲ್ ನೇಮ್ನ ಫೈನಲ್ ಮಾಡಿದ್ದು. ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ದು ಒಂದು ವಿಡಿಯೋ ಇದೆ. ಸೊ ಎಲ್ಲರೂ ಪ್ಲೀಸ್ ವಾಚ್ ಮಾಡ್ಕೊಂಡು ಬರೋಣ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಾನು ಯಾರ ಜೊತೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿ. ಸೊ ಇದನ್ನು ನಾನು ಇವಾಗಲೇ ರಿವೀಲ್ ಮಾಡಲ್ಲ. ಸೊ ಇದು ಸಸ್ಪೆನ್ಸ್. ಆ್ಯಂಡ್ ಫೈನಲ್ ಆಗಿ ನನ್ನ ಇಂಟ್ರೊಡಕ್ಷನ್ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ನ ಕಂಪ್ಲೀಟ್ ಇಂಟ್ರೊಡಕ್ಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಇವಾಗ ತಾಯಿ ಬನಶಂಕರಿ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನಗೆ ನನ್ನ ಊರಲ್ಲಿ ಹೇಗೆ ನನ್ನ ಗ್ರಾಮ ದೇವತೆ ಸ್ಪೆಷಲು, ಹಾಗೆ ಬೆಂಗಳೂರಲ್ಲಿ ಬನಶಂಕರಿ ಟೆಂಪಲ್ ಸ್ಪೆಷಲು. ಸೊ ಯಾರಿಗೆಲ್ಲ ಬನಶಂಕರಿ ಟೆಂಪಲ್ ಅಂದರೆ ಇಷ್ಟ, ಸೊ ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಜೊತೆಗೆ ತಾಯಿ ಬನಶಂಕರಿ ಬ್ಲೆಸ್ಸಿಂಗ್ಸ್ನ ವಿಡಿಯೋ ಶೂಟ್ ಮುಖಾಂತರ ನಿಮಗೂ ಕೂಡ ತಲುಪಿಸ್ತೀನಿ. ಆ್ಯಂಡ್ ನಾನು ಯಾರ ಜೊತೆ ಬನಶಂಕರಿ ಟೆಂಪಲ್ಗೆ ಹೋಗ್ತಿದ್ದೀನಿ, ಸೊ ಆ ಸ್ಪೆಷಲ್ ಪರ್ಸನ್ನ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು. ಸೊ ಇನ್ಯಾಕೆ ತಡ, ತಾಯಿ ಬನಶಂಕರಿ ದೇವಸ್ಥಾನಕ್ಕೆ ಎಲ್ಲರೂ ಹೊರಡೋಣ. ಸೊ ಪ್ಲೀಸ್ ನನ್ನ ಜೊತೆ ನೀವು ಬನ್ನಿ. ಹಲೋ, ವೆಲ್ಕಮ್ ಬ್ಯಾಕ್ ಗಾಯ್ಸ್. ನನ್ನ ಜೊತೆ ಇರೋರು ಯಾರಂತ ನೀವು ಕೇಳ್ಬೋದು. ನಾನು ಮುಂಚೆ ಇಂಟ್ರೊಡಕ್ಷನ್ ವೀಡಿಯೋಲಿ ಹೇಳಿದ್ದೆ, ನಾನೊಬ್ಬರು ಸ್ಪೆಷಲ್ ಪರ್ಸನ್ ಜೊತೆ ಇವತ್ತು ಟೆಂಪಲ್ಗೆ ಹೋಗ್ತಿದ್ದೀನಿ ಆ್ಯಂಡ್ ಫ್ಯೂಚರ್ಸ್ ಡೇಸಲ್ಲಿ ನಾನು ಅವ್ರ ಜೊತೆ ತುಂಬ ವೀಡಿಯೋಸ್ ಮಾಡ್ತೀನಿ ಅಂತ ಹೇಳಿ. ಇವರೇ ನೋಡಿ ನಮ್ಮ ಪ್ರೀತಿಯ ಗೀತಾ ಫ್ರಮ್ ಕುಂದಾಪುರ. ಆ್ಯಕ್ಚುಲಿ ನಾನು ಗೀತಾ ಮುಂಚೆನೇ ಪ್ಲಾನ್ ಮಾಡ್ಕೊಂಡಿದ್ವಿ ಮಾರ್ನಿಂಗ್ 12 ಅಷ್ಟರಲ್ಲಿ ದರ್ಶನ ಮುಗಿಸ್ಕೋಬೇಕಂತ ಹೇಳಿ. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಕಡೆಯಿಂದ ಲೇಟ್ ಆಯಿತು. ನಾನು JP ನಗರ್ ಬಂದಿದ್ದೆ.
ಈವ್ನಿಂಗ್ 4 ಆಗಿತ್ತು, ಪ್ಲಸ್ ಮಳೆ ಬರೋ ವೆದರ್ ಕೂಡ ಇತ್ತು ಆ್ಯಂಡ್ ಸೋನಿ ಕೂಡ ಬಂದು ಹೋಯಿತು. ನಾವು ಇವಾಗ ಜೆ ಪಿ ನಗರ್ ಟು ಬನಶಂಕರಿಗೆ ಹೊರಟಿದ್ದೀವಿ. ಎಕ್ಸೈಟೆಡ್ ಆಗಿದ್ದೀನಿ ಗಾಯ್ಸ್, ಯಾಕೆ ಅಂತ ಹೇಳಿದ್ರೆ ನನ್ನ ಫಸ್ಟ್ ಟೈಮ್ ನನ್ನ ಫೇವ್ರೆಟ್ ಪರ್ಸನ್ ಜೊತೆ ನನ್ನ ಫೇವ್ರೆಟ್ ಟೆಂಪಲ್ಗೆ ಹೋಗ್ತಿರೋದು ಆ್ಯಂಡ್ ವಿಡಿಯೋ ಶೂಟ್ ಮಾಡ್ಕೊಂಡು ಹೋಗ್ತಿರೋದು ಫಸ್ಟ್ ಟೈಮ್. ಇಲ್ಲಿ ನೋಡ್ತಿರ್ಬೋದು ನೀವು, ಹಾಸನೂರಿಗೆ ಪಟ ಅಂತ ಸ್ಟೆಪ್ಸ್ ಇಳಿದು ಬನಶಂಕರಿಗೆ ಲ್ಯಾಂಡ್ ಆಗಿದ್ರೂ ಕೂಡ ಕುಂದಾಪುರದ ಮೀನು ಇನ್ನು ಸ್ಲೋ ಮೋಷನಲ್ಲಿ ಲ್ಯಾಂಡ್ ಆಗ್ತಿದೆ. ಅದಕ್ಕೆ ಇಳೋದು ಗೌಡ್ರಿಗತ್ತು ಇಂಡಿಯಾ ಗೊತ್ತು ಅಂತ ಹೇಳಿ. ದೇವಸ್ಥಾನದೊಳಗಡೆ ಬಂದ ತಕ್ಷಣ ಬೆಂಗಳೂರಲ್ಲಿರೋ ಬಿಸಿಲಿಂದ ಬಾಡೋಗಿದ್ದು ನಮ್ಮಿಬ್ಬರು ಮನಸ್ಸಿಗೆ ಹಗುರ ಅಂತ ಅನ್ನಿಸ್ತು. ಆ್ಯಂಡ್ ಎನಿ ಟೈಮ್ ರಶ್ ಇರ್ತಿದ್ದು ದೇವಸ್ಥಾನದಲ್ಲಿ. ಇವತ್ತು ಹೊರಗಡೆ ಖಾಲಿ ಆ್ಯಂಡ್ ಒಳಗಡೆ ಜಾಲಿ ಅಂದರೆ ದೇವಸ್ಥಾನದೊಳಗಡೆ ಸ್ವಲ್ಪ ರಶ್ ಇತ್ತು. ತಾಯಿಗೆ ಅಂತ ತಂದಿರೋ ಆರತಿನ ರೆಡಿ ಮಾಡ್ಕೊಂಡ್ವಿ ಆ್ಯಂಡ್ ತಾಯಿಗೆ ಆರತಿ ಕೂಡ ಮಾಡಿದ್ವಿ. ನಾವು ಮನೆಗಳಲ್ಲಿ ಎಷ್ಟೇ ಪೂಜೆ ಮಾಡಿದ್ರೂ ಕೂಡ ತಾಯಿ ಸನ್ನಿಧಿಯಲ್ಲಿ ತಾಯಿನೇ ಉಸಿರು ಅಂದ್ಕೊಂಡು ತಾಯಿ ಮುಂದೆ ಶರಣಾಗಿ ನಮ್ಮ ಮನಸ್ಸಲ್ಲಿರೋ ಅಂಥ ನೋವು ಕಷ್ಟಗಳನ್ನ ಮೌನವಾಗಿ ತಾಯಿ ಜೊತೆ ಹಂಚ್ಕೊಳ್ಳೋದ್ರಲ್ಲಿರೋ ಅನುಭವ ಮೇ ಬಿ ಸ್ವರ್ಗಕ್ಕೆ ಹೋದ್ರೂ ಸಿಗಲ್ಲ ಅನಿಸುತ್ತೆ. ತಾಯಿ ಕೃಪೆ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇನ್ನು ಯಾರೆಲ್ಲ ಬನಶಂಕರಿ ತಾಯಿ ದರ್ಶನ ಮಾಡಿಲ್ಲ, ಸೊ ಮಿಸ್ ಮಾಡದೆ ಒನ್ ಡೇ ಫ್ರೀ ಮಾಡಿಕೊಂಡು ದರ್ಶನ ಮಾಡಿ. ಆ್ಯಂಡ್ ನಾವು ದರ್ಶನ ಮುಗಿಸಿ ಅಲ್ಲಿ ಆಚೆ ಬಂದ್ವಿ. ಎಷ್ಟೋ ಜನ ಭಕ್ತರು ತನ್ನ ಭಕ್ತಿನ ತಾಯಿ ಮುಂದೆ ಅರ್ಪಣೆ ಮಾಡ್ಕೊತಾ ಇದ್ದರು. ಪೂಜೆ ಮುಗಿಸಿ ಕೊಟ್ಟಂಥ ಹಣ್ಣುಕಾಯಿನ ನಾವಿಬ್ಬರು ಸೈಡಲ್ಲಿ ಕೂತ್ಕೊಂಡು ತಿಂತಿದ್ವಿ. ಜೊತೆಗೆ ಅಲ್ಲಿ ಪಾಪು ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಿತ್ತು. ನನಗೆ ನಮ್ಮ ಅಕ್ಕನ ಮಕ್ಕಳು ನೆನಪಾದರು. ಪಾಪು ಅಷ್ಟು ಮುದ್ದಾಗಿ ಡ್ಯಾನ್ಸ್ ಮಾಡ್ತಿತ್ತಂತ ಹೇಳಿ ಪಾಪು ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಬನಶಂಕರಿಗೆ ಬಂದರೆ ತಾಯಿ ಪ್ರಸಾದನ ಮಿಸ್ ಮಾಡ್ಕೊಳ್ಳೋ ಮಾತೇ ಇಲ್ಲ. ಸೊ ಗೀತನ್ನು ಪ್ರಸಾದ ಕೊಡೋ ಅಂಥ ಸೆಕ್ಷನ್ಗೆ ಕರ್ಕೊಂಡು ಹೋದೆ. ಪ್ರಸಾದ ಬಂದು ಖಾರ ಪೊಂಗಲ್ಲಿತ್ತು. ಬರೀ ಪಿ ಜಿ ಊಟನೇ ತಿಂದು ಬೇಸತ್ತೋಗಿರೋ ಈ ನಾಲ್ಗೆಗೆ ಪಂಚಾಮೃತ ತಿಂದಂಗಾಯಿತು. ಖಾಲಿ ಪ್ಲೇಟ್ ಮೇಲೆ ಗೀತ RCB ಅಂತ ಬರೆದಿದ್ರು ವಿತ್ ಬನಶಂಕರಿ ಅಮ್ಮ ಜೊತೆ. ಈ ಸಲ ಕಪ್ ನಮಗೆ ಸಿಗಲಿ ಅಂತ ಕೂಡ ಪ್ರೇ ಮಾಡಿಕೊಂಡ್ರು. ಆ್ಯಂಡ್ ನೀವೇನು ಹೇಳ್ತೀರಾ, ಈ ಸಲ IPL ಕಪ್ ನಮ್ಮದೇ ಅಲ್ವಾ? ಆ್ಯಂಡ್ ನಂದು ಒಂದಿರಲಿ ಅಂತ ನಾನು ಕೂಡ ಜೈ RCB ಅಂತ ಹೇಳಿದೆ. ನಾವು ವಿಡಿಯೋ ಮಾಡ್ತಿರೋದನ್ನು ನೋಡಿ ಅಲ್ಲಿ ಒಬ್ಬರು ಆಂಟಿ ಏನೋ ಹೇಳಿದ್ರು. ಅವ್ರು ಏನು ಹೇಳಿದ್ರು ಅಂತ ಇನ್ನೊಂದ್ಸಲ ಹೇಳಿ. ಜೈ RCB. ಫೈನಲಿ ಶಾಂತಿನಗರಲ್ಲಿ ಇಳಿದು PG ಕಡೆ ಹೊರಟೆ. ಇದಾಗಿತ್ತು ನಮ್ಮ ಇವತ್ತಿನ ಜರ್ನಿ. ಗಾಯ್ಸ್ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾವು ವಿಡಿಯೋ ಮಾಡೋದ್ರ ಮೂಲಕ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಆ್ಯಂಡ್ ನೀವು ವಿಡಿಯೋ ವಾಚ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಆ್ಯಂಡ್ ಹಾರೈಸಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಇದಾಗಿತ್ತು ನಮ್ಮ ಇವತ್ತಿನ ಲಾಗ್ಸ್. ಥ್ಯಾಂಕ್ ಯು. ಮತ್ತೆ ಸಿಗೋಣ.